ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/2/1965. 5/2/1965. 1/2/1965. 1/2/1965. ಸಮಯ? ಹಲೋ, ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಏನ್ ಪ್ರಶ್ನೆ ಇತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಾನು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹೇಮಾವತಿ ಅವರೇ, ನಮಸ್ಕಾರ. ನಮಸ್ಕಾರ ಗುರುಗಳೇ, ತುಂಬಾ ದಿನ ಆಗೋಯ್ತು. ಚೆನ್ನಾಗಿದ್ದೀರಾ ಗುರುಗಳೇ? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಗಳೇ. ತುಂಬಾ ಸರಿ ಪ್ರಯತ್ನ ಪಟ್ಟೆ, ನನ್ಗೆ ಕಾಲೇಜಿಗೆ ಕನೆಕ್ಟ್ ಆಗ್ಲಿಲ್ಲ ಗುರುಗಳೇ. ಹೇಳಿ, ಏನ್ ಸಮಾಚಾರ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. 4 ವರ್ಷದ ಮೇಲಾಯ್ತು, 5ನೇ ವರ್ಷ ನಡೀತಾ ಇದೆ, ಪಾಪು ಆಗಿಲ್ಲ. ಓಕೆ, ನೋಡಿ, ಅವರಿಬ್ಬರ ನೀವು ಒಂದ್ಸರಿ ಅಲ್ಲಿಗೆ ಬರಕ್ ಹೇಳಿದ್ರಿ ಗುರುಗಳೇ, ನನ್ಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ. ಸರಿ ಸರಿ, ನೀವು ಒಂದು ಕೆಲಸ ಮಾಡಿ, ಅವರಿಬ್ಬರ ಏನು ಡೀಟೇಲ್ಸ್ ಇದೆಯಲ್ಲ, ಡೇಟ್ ಆಫ್ ಬರ್ತು, ಟೈಮು, ಅವರಿಬ್ಬರದು ಗಂಡ ಹೆಂಡತಿ ಇಬ್ಬರದು ಕೂಡ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ನಂಬರ್ ಹೋಗುತ್ತಲ್ಲ, ಆ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರು ಆಗುತ್ತೆ. ನಿಮ್ಮ ಮಕ್ಕಳ ಹತ್ರನೇ ಮಾಡಿಸಿದ್ರು ಆಗುತ್ತೆ. ಅದನ್ನು ಅಚ್ಚುಕಟ್ಟಾಗಿ ಪರಿಶೀಲನೆ ಮಾಡಿ ತಮಗೆ ಏನು ಪರಿಹಾರ ಇತ್ಯಾದಿ ನೋಡೋಣ. ಆತಂಕ ಮಾಡ್ಕೋಬೇಡಿ. ನೀವು ಗೊತ್ತಿದ್ದೀರಾ, ನನಗೆ ಎಷ್ಟೋ ಬಾರಿ ಪಾಪ ಕಾಲ್ ಮಾಡಿದ್ದೀರಾ ಅವರ ಮದುವೆ ವಿಚಾರದಲ್ಲಿ ಇತ್ಯಾದಿ ಎಲ್ಲ ನನಗೆ ಅರ್ಥ ಆಗಿದೆ. ನೀವು ಅದನ್ನು ಸಂದೇಶ ಗಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಆತಂಕ ಬೇಡ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲ ಇದೆ. ನಾವು ಏನು ಶುಕ್ಲ ಪಕ್ಷದಲ್ಲಿ ಪ್ರವೇಶ ಮಾಡಿದ್ದೀವಲ್ಲ, ಹೀಗಾಗಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಸ್ತ್ರೀಯರಿಗೆ ಕಠಿಣ ಕಾರ್ಯಗಳು, ಮಕ್ಕಳಿಂದ ಸ್ವಲ್ಪ ಬೇಸರ, ಇದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತೆ. ಧೈರ್ಯ ಇರುತ್ತೆ. ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ, ಶೌರ್ಯ, ಇಂಥ ಒಂದು ಫಲ ಚೆನ್ನಾಗಿದೆ. ಕುಜನ ಜೊತೆಗಿರ್ತಕ್ಕಂಥದ್ದು, ಕರ್ಮಾಧಿಪತಿ ಜೊತೆಗಿದ್ದಾಗ ಎಷ್ಟು ಕೆಲಸ ಕೊಟ್ಟರು ಸುಲಭವಾಗಿ ಮಾಡ್ಬೋದು. ಯಾವುದೇ ಆಯಾಸ ಇಲ್ಲ ರೀ ಅವರಿಗೆ. ಆ ರೀತಿಯಲ್ಲಿ ಇರ್ತದೆ ಕೆಲಸ. ಹಬ್ಬದ ಗಡಿಬಿಡಿಲಿ ಹೆಣ್ಣುಮಕ್ಕಳಿಗೆ ಗೊತ್ತು ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮುಗಿಸ್ತಾ ಇರ್ತಾರೆ ಅಂತ. ಯಾಕಂದರೆ ಎಲ್ಲ ರೀತಿಯ ಒಂದು ಹಣ್ಣು ಹೂವು ತಯಾರಿಯಿಂದ ಹಿಡಿದು ಆ ಕೊನೆ ಕಲಶ ಏನು ಪ್ರತಿಷ್ಠಾಪನೆ ಆದ ವಿಸರ್ಜನೆವರೆಗೆ ಅವರ ಪಾಡು ಅಷ್ಟಲ್ಲ, ಅಷ್ಟು ಕಷ್ಟ ಇರ್ತದೆ. ಆದರೆ ಅದನ್ನು ಲೀಲಾಜಾಲವಾಗಿ ಮಾಡಿ ಮುಗಿಸ್ತಕ್ಕ ಶಕ್ತಿ ಇದೆ ನಿಮಗೆ. ಆತಂಕ ಮಾಡ್ಕೋಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಸ್ವಲ್ಪ ಉದರ ಬಾಧೆ ಬರಬಹುದು. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗಬಹುದು. ಹಬ್ಬದಲ್ಲಿ ಬರಲಿಲ್ಲ ಅಂತಲೋ ಅಥವಾ ಪೂಜೆಯಲ್ಲಿ ಭಾಗಿಯಾಗಲಿಲ್ಲ ಅಂತಲೋ ಅಥವಾ ಇನ್ನೇನೋ, ಒಟ್ಟು ಮಕ್ಕಳ ವಿಚಾರದ ಸ್ವಲ್ಪ ಮನಸ್ಸಿಗೆ ಬೇಸರ, ವ್ಯಥೆ ಉಂಟಾಗುತ್ತೆ. ಅದೊಂದು ಸ್ವಲ್ಪ ತಾಳ್ಕೋಬೇಕಾಗುತ್ತೆ. ತಾಯಿಯಾದವರು ತಾಳ್ಕೊಳ್ತಾರೆ ಬಿಡಿ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಅನುಕೂಲಕರವಾಗಿದೆ. ಬಂಧು ಮಿತ್ರರಲ್ಲಿ ಸಾಮರಸ್ಯ ಇರ್ತದೆ. ಹಬ್ಬಕ್ಕೆ ಮನೆಗೆ ಬಂದಿರತಕ್ಕಂಥವ್ರು ಅಥವಾ ನೀವು ಹೋಗಿರ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಮರಸ್ಯದ ವಾತಾವರಣ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ ಇದೆ. ಲಲಿತಾ ಸಹಸ್ರನಾಮ, ಗೌರಿ ಪೂಜೆ ಮಾಡಿದಾಗ ಆ ಗೌರಿಯ ಆ ಒಂದು ಶಮತ್ವ ತಾಯಂದರಿಗೆ ಬಂದುಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಮಾಡುತ್ತೆ. ಗಣಪತಿಗೆ ಬೆಲ್ಲ ಸಮರ್ಪಣೆ ಮಾಡಿ, ಆ ಬೆಲ್ಲ ನೈವೇದ್ಯ ತಗೊಳ್ಳಿ, ಅದು ಕೂಡ ಸ್ವಲ್ಪ ಹಿತವನ್ನು ಉಂಟು ಮಾಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಬೆಲ್ಲ ಸಮರ್ಪಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.